ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಸಿಂಚನ ನೋಡಿದ್ರೆ 3,000 ಅಂತಿದ್ದಾಳೆ. ಅಲ್ಲ, ನಾನು ಇಲ್ಲಿಗೆ ಬಂದಿರೋದು ಇವ್ರಿಗೆ ಸಹಾಯ ಮಾಡಕ್ಕೆ ಅಂತಲ್ವಾ? ಇವ್ರು ನೋಡಿದ್ರೆ ನನ್ನನ್ನು ಕೆಲ್ಸದವ್ರ ಥರ ನಡೆಸ್ಕೊತಿದಾರಲ್ಲ. ಯಾಕೆ ಹೀಗಾಗ್ತಾ ಇದೆ? ಈ ಥರ ಮಾಡ್ತಾ ಇದ್ದಾರೆ ಅಂತ ವೀಣಂಗೆ ಒಂದ್ಸಲ ಫೋನ್ ಮಾಡಿ ಹೇಳ್ಬಿಡ್ಲಾ? ಬೇಡ ಬೇಡ, ವೀಣಂಗೆ ಹೇಳಿದ್ರೆ ಪಾಪ ಬೇಜಾರು ಮಾಡ್ಕೋತಾಳೆ. ಅಳಿಯಂದ್ರಿಗೆ ಒಂದು ಮಾತು ಫೋನ್ ಮಾಡಿ ಹೇಳ್ತೀನಿ, ಹೀಗೀಗೆಲ್ಲ ನಡೆಸ್ಕೊತಿದ್ದಾರೆ ಅಂತ. ಅಳಿಯಂದ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಸ್ವಲ್ಪ ಇಲ್ಲಿಗೆ ಬಂದು ಹೋಗ್ತೀರಾ? ಆಯ್ತು ಅಳಿಯಂದ್ರೆ, ಬನ್ನಿ. ಏನಮ್ಮ ಇದು ಸಡನ್ ವಿಸಿಟ್? ಅಲ್ಲ, ಬರೋಕ್ಕಿಂತ ಮುಂಚೆ ಫೋನ್ ಮಾಡಬೇಕು ತಾನೆ? ಮಗಳು ಮನೆಗೆ ಬರೋದಕ್ಕೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬರ್ಬೇಕಾ? ಅಮ್ಮ, ನಾನು ಆ ಥರ ಹೇಳಿಲ್ಲ. ಇದು ನಿಮ್ಮನೇನೆ, ಯಾವಾಗ ಬೇಕಿದ್ರೂ ಬರ್ಬೋದು. ಮಾಡ್ತೀನಿ ಒಂದು ನಿಮಿಷ. ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಈಗ ಬಂದ್ವಿ. ಮಡಗಲ ಅಲ್ಲಿ ಮಗಳೇ, ಇದನ್ನೆಲ್ಲ ಒಳಗೆ ಮಡಗ ಕೇಳಮ್ಮ. ಅಪ್ಪ, ಇಷ್ಟೊಂದೆಲ್ಲ ಯಾಕೆ ತರ್ಸಕ್ ಹೋದ್ರಿ? ಸುಮ್ಕಿರಮ್ಮ, ಒಂದು ಸ್ವಂತ ಮನೆ ಮಾಡಕ್ಕೆ ಯೋಗ್ಯತೆ ಇಲ್ದಿರೋ ನಿನ್ನ ಗಂಡ ಇನ್ನು ಮನೆ ಸಾಮಾನು ತಂದು ಮಾಡ್ತಾನೆ? ಮನೆ ನಡ್ಸೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅದೆಲ್ಲ ಇತ್ತು ನಿನ್ನ ಗಂಡಂಗೆ? ಏನೋ ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ ಅಂತ ಓಡಾಡ್ತಿರ್ತಾನೆ. ನಾನು ಕಾಣೆ ಇವನು ಬಂಡವಾಳವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕಮ್ಮಿ ಸುಮ್ಮನಿರ್ಬೇಕು? ಅಯ್ಯೋ ನೋಡೋ, ಜೀವನದಲ್ಲಿ 2 ಥರ ಜನ ಇರ್ತಾರೆ. ಒಬ್ಬರು ಕಷ್ಟಪಟ್ಟು ದುಡಿದು ಸಂಸಾರ ಆಯ್ತು, ಸ್ವಲ್ಪ ಸುಮ್ಮನೆ ಇರಿ. ಇವಾಗ ಸಿಂಚು ಬಾಯ್ದೆಲ್ಲ ಒಳಗಿಡೋಣ. ಅಮ್ಮ, ಒಂದು ನಿಮಿಷ. ಆಂಟಿ, ಆಂಟಿ ಬನ್ನಿ ಇಲ್ಲಿ. ಆಂಟಿ, ಇದೆಲ್ಲ ತೊಗೊಂಡೋಗಿ ಒಳಗಡೆ ಇಡಿ. ಬರ್ತಾ ಹಾಗೆ ಫ್ರೆಶ್ ಆಗಿ ಅಪ್ಪ ಅಮ್ಮನಿಗೆ ಜ್ಯೂಸ್ ಮಾಡ್ಕೊಂಬನ್ನಿ. ಆಂಟಿ ಒಂದು ನಿಮಿಷ, ನಾನು ಬಂದೆ. ಸಿಂಚು, ಇವರು ವೀಣಾ ಅವರಮ್ಮ ಅಲ್ವಾ? ಹೌದಮ್ಮ. ಅವ್ರು ಯಾಕೆ ಇಲ್ಲಿದ್ದಾರೆ? ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ. ಏನು, ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಪಾಪ ಅಮ್ಮ, ಅವರು ಇಷ್ಟು ದಿನ ಬೇರೆ ಎಲ್ಲೋ ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ಕೆಲಸ ಹೋಯ್ತು, ನಂಗೆ ಸ್ವಲ್ಪ ಕಷ್ಟ ಇದೆ ಅಂತ ಸಂತೋಷ್ ಬಾವನ ಹತ್ರ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸಂತೋಷ್ ಬಾವ ಇಲ್ಲಿ ಕಳ್ಸಿರೋದು. ಇಲ್ಲಿ ಆರಾಮಾಗಿದ್ದಾರಮ್ಮ, 4 ಕಾಸು ನೋಡ್ತಾ ಇದ್ದಾರೆ. ಹಾಗಂತ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ತಪ್ಪಲ್ವಾ ಅಮ್ಮ? ತೆಪ್ಪ ಹೆಂಗಾಯ್ತದಮ್ಮಿ? ಅಯ್ಯ ನಿನ್ನ ನೋಡು, ಅವ್ರಿಗೆ ಕೆಲಸ ಬೇಕು, ನನ್ನ ಮಗಳಿಗೆ ಕೆಲಸದವ್ರು ಬೇಕು. ಅಂಥದ್ರಲ್ಲಿ ನನ್ನ ಮಗಳು ಮಾಡಿರೋದು ತಪ್ಪೇನೂ ಇಲ್ಲ. ಯೋಚನೆ ಮಾಡಿದೆ ಹಿಂಗಿರಲಿ ಮೇಡಮ್ ಅವರೇ. ನಿಜ ಹೇಳಬೇಕು ಅಂದರೆ ನನ್ನನ್ನು ನಾನು ಧೈರ್ಯವಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಿ, ನೀವು ಮಾಡಿದ ಮಾತುಗಳು ಕೇಳಿ ನೀವು ನನಗಿಂತ ಧೈರ್ಯವಂತೆ ಅನ್ನಿಸ್ತು. ಅದು ಅಲ್ಲದೆ ಈ ಕೇಸ್ ಇಶ್ಯೂವಾಗಿ ಮುನ್ನುಗ್ತಾ ಇರೋದು ನೋಡ್ತಿದ್ರೆ ನೀವು ಎಂಥ ಗಟ್ಟಿಗಿತ್ತಿ ಅನ್ನೋದು ಗೊತ್ತಾಯ್ತಾ ಇದೆ. ಸಿದ್ದು ಅವರೇ, ಧೈರ್ಯ ತಗೊಳ್ಳೇಬೇಕು, ಗಟ್ಟಿ ಆಗಲೇಬೇಕು ಅಲ್ವಾ? ನಾವೇ ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ರೆ ಪಾಪ ಚೆಲುವಿ ಅದಕ್ಕೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅನ್ನಿಸ್ ಪಾಪ ನಮ್ಮ ಅಣ್ಣ ಸಿದ್ದು ಅವರೇ, ಅವನು ಎಷ್ಟು ಅಮಾಯಕನೋ
ಚೆಲ್ವಿ ಅದಕ್ಕೆ ಅವ್ರ ತಾಯಿನೂ ಅಷ್ಟೇ ಅಮಾಯಕರು. ಅಂಥ ಅಮಾಯಕರಿಗೆ ಹೀಗೆಲ್ಲ ಮಾಡೋದಕ್ಕೆ ಅವ್ರಿಗೆ ಹೇಗೆ ಮನ್ಸು ಬಂತು ಸಿದ್ದು ಅವರೇ? ನಿಜ ಮೇಡಮ್ ಅವರೇ, ಪಾಪ ವೆಂಕಣ್ಣ ಅವ್ರಿಗೆ ಹಿಂಗಾಗಬಾರ್ದಾಗಿತ್ತು. ನಾನೇ ಮೇಡಮ್ ಅವರೇ ಇದೆಲ್ಲದಕ್ಕೂ ಕಾರಣ. ನಾನು ಆಕ್ಸಿಡೆಂಟ್ ಮಾಡ್ತಾ ಇದ್ದಿದ್ರೆ ಇದೇನು ಆಯ್ತಾನೆ ಇರಲಿಲ್ಲ. ಆದರೆ ಈಗ ಎಲ್ಲರೂ ಉಸಿರು ಕಟ್ಟಿ ಬದುಕುವಂಗಾಯ್ತು. ಪಾಪ ಸಿದ್ದು ಅವರೇ, ನಮ್ಮಣ್ಣ ತಾನಾಯ್ತು, ಅಜ್ಜಿ ಸೇವೆ ಆಯ್ತು, ಇಷ್ಟೇ ಮಾಡಿಕೊಂಡು ಮನೇಲೇ ಇರ್ತಿದ್ದ. ಸುಮ್ಮನೆ ಮನೇಲಿ ಕೂತಿರಬಾರ್ದು, ದುಡಿಬೇಕು ಅಂತ ದೇವಸ್ಥಾನದ ಹತ್ರ ಒಂದು ಚಿಕ್ಕ ಅಂಗಡಿನಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ದ. ಅಲ್ಲಿ ಅದಕ್ಕೆ ಸಿಕ್ಕಿದ್ರು. ಚೆಲ್ವಿ ಅದಕ್ಕೆ ಸಿಕ್ಕಾದ್ಮೇಲೆ ಅವರಿಬ್ಬರದೇ ಒಂದು ಪುಟ್ಟ ಪ್ರಪಂಚ ಸೃಷ್ಟಿಯಾಯಿತು. ನಮ್ಮ ಅಣ್ಣನಿಗೆ ನಾವಿಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಗೊತ್ತೇ ಇಲ್ಲ. ಚಿಕ್ಕ ವಯಸ್ಸಿಂದ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂತ ಎಲ್ಲರ ಸೇವೆ ಮಾಡಿಕೊಂಡೇ ಖುಷಿಯಾಗಿರ್ತಿದ್ದ. ಅಂಥ ವೆಂಕಿ ಅಣ್ಣ ಈಗ ಯಾವುದೋ ತಪ್ಪು ಮಾಡಿ ಜೈಲಿಗೆ ಸೇರ್ಕೊಂಡಿದ್ದಾನೆ ಅಂದರೆ ಅದನ್ನು ಹೇಗೆ ನಂಬಕ್ಕಾಗುತ್ತೆ ಹೇಳಿ? ಇಲ್ಲ ಸಿದ್ದು ಅವರೇ, ಆಕ್ಸಿಡೆಂಟ್ ಯಾರೇ ಮಾಡಿರಲಿ ಅವ್ರು ಆದಷ್ಟು ಬೇಗ ಸಿಕ್ಕಾಕೋಬೇಕು. ವೆಂಕಿ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಹೌದು ಮೇಡಮ್ ಅವರೇ, ವೆಂಕಣ್ಣ ನಿರಪರಾಧಿ ಅಂತ ಪ್ರೂವ್ ಆಗಲೇಬೇಕು.